ನನ್ನ ಹಲ್ದಿ ಔಟ್ಫಿಟ್ ಎಲ್ಲರೂ ಇಷ್ಟಪಟ್ಟರು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಪ್ರೀವಿಯಸ್ ಚಪ್ರಶಾಸ್ತ್ರ ವಿಡಿಯೋ ನೋಡಿಲ್ಲ, ಪ್ಲೀಸ್ ಡೂ ವಾಚ್ ಇಟ್. ಹಳದಿ ದಿನ ಬೆಳಗ್ಗೆಯಿಂದನೇ ಮನೇಲೆಲ್ಲ ತುಂಬ ಜನ ಖುಷಿ, ಎಲ್ಲರೂ ಬ್ಯುಸಿಯಾಗಿದ್ದರು. ಮನೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮನೇಲಿ ಮಕ್ಕಳು ಓಡಾಡ್ತಾ ಆಟ ಆಡ್ತಾ ಸಂಭ್ರಮ ಇನ್ನೂ ಜಾಸ್ತಿ ಮಾಡ್ತಿದ್ರು. ನಾನು ಕೂಡ ರೆಡಿಯಾಗಿ ಫೋಟೋಸ್ ತೊಗೊಂಡು ಆ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ಹಿರಿಯರ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡೆ. ಸೊ ಡೆಕೋರೇಷನ್ ಹೀಗಿತ್ತು, ತುಂಬ ಎಲಿಗೆಂಟ್ ಆ್ಯಂಡ್ ಸಿಂಪಲ್ ಆಗಿತ್ತು. ನಾನು ಹೇಗೆ ಹೇಳಿದ್ದೆ ಹಾಗೆ ಮಾಡಿಕೊಟ್ಟಿದ್ರು, ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಈ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದ್ದು. ನಾನು ತುಮಕೂರಲ್ಲಿ ಫ್ಯಾಬ್ರಿಕ್ ಸೋರ್ಸ್ ಮಾಡಿ ನಮ್ಮಮ್ಮ ಸ್ಟಿಚ್ ಮಾಡಿಕೊಟ್ಟಿದ್ದು ಈ ಔಟ್ಫಿಟ್. ಇದು ನನಗೆ ತುಂಬಾ ಸ್ಪೆಷಲ್ ಆಗಿತ್ತು. ಇದೇ ಥರ ಬೇಕು ಅಂತ ಹುಡುಕಿ ಫ್ಯಾಬ್ರಿಕ್ ಆಗಿರ್ಬೋದು, ದುಪ್ಪಟ್ಟ ಆಗಿರ್ಬೋದು ನೋಡಿ ನಾವು ತೊಗೊಂಡಿದ್ದು. ನನಗೆ ಹೇಗೆ ಔಟ್ಪುಟ್ ಬೇಕಿತ್ತು ಹಾಗೆ ಸ್ಟಿಚ್ ಮಾಡಿಕೊಟ್ರು ನಮ್ಮಮ್ಮ. ಸೊ ಅದಕ್ಕೆ ನನಗೆ ಈ ಔಟ್ಫಿಟ್ ತುಂಬಾ ಸ್ಪೆಷಲ್. ಸೊ ಅದಾದಮೇಲೆ ನಾವು ಹಳದಿ ಶಾಸ್ತ್ರನ ಶುರು ಮಾಡಿದ್ವಿ. ಮೊದಲನೇದಾಗಿ ಅದಕ್ಕೆ ಪೂಜೆ ಮಾಡಿ ದೇವ್ರನ್ನ ನೆನಪು ಮಾಡಿಕೊಂಡು ಹಳದಿ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ಇಟ್ ವಾಸ್ ಓವರ್ ಆಲ್ ಫನ್, ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಬ್ಬೊಬ್ಬರಾಗಿ ಹಳದಿ ಹಚ್ಚಿದ್ರು. ಆ್ಯಂಡ್ ವಿ ಎಂಜಾಯ್ಡ್ ಎ ಲಾಟ್. ವಾಟರ್ ಬಲೂನ್ಸಲ್ಲೆಲ್ಲ ಆಡಿ ಸಖತ್ತಿತ್ತು. ಆ್ಯಂಡ್ ದ ಪರ್ಸನ್ ಬಿಹೈಂಡ್ ದಿಸ್ ವಿಡಿಯೋ ಇಸ್ ಶಿ. ಅವಳು ನನ್ನ ತಂಗಿ, ಅವಳೇ ಎಲ್ಲ ವೀಡಿಯೋಸ್ನೂ ಮಾಡಿರೋದು. ಬಿಕಾಸ್ ನಾನು ಬ್ಯುಸಿ ಇದ್ದಿದ್ದರಿಂದ ಪ್ರತಿಯೊಂದು ವೀಡಿಯೋನೂ ಅವಳೇ ಮಾಡಿಕೊಟ್ಟಿರೋದು ಮದುವೆಯಲ್ಲಿ. ಆ್ಯಂಡ್ ಇದು ನಮ್ಮನೆ ಮಕ್ಕಳು ಸೈನ್ಯ. ತುಂಬ ತುಂಟಾಟ ಮಾಡ್ತಾರೆ ನಮ್ಮನೆ ಮಕ್ಕಳಂತೂ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹೀಗೇನೆ ಅಲ್ವಾ. ಸೊ ಮಕ್ಕಳಿದ್ದಷ್ಟು ಇನ್ನು ಫಂಕ್ಷನ್ಗಳಲ್ಲಿ ಸಂಭ್ರಮ ಜಾಸ್ತಿ ಆಗುತ್ತೆ. ಈ 4 ಜನ ಹುಡುಗಿರು ನಾನು ಮದುವೆ ಅಂತ ಫಿಕ್ಸ್ ಆದಾಗಿಂದ ಮದುವೆ ಮುಗಿಯೋವರೆಗೂ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ದಾರೆ. ಒಂದು ಜ್ಯುವೆಲ್ಲರಿ ಸೆಲೆಕ್ಷನ್ ಆಗಿರ್ಬೋದು, ಔಟ್ಫಿಟ್ ಸೆಲೆಕ್ಷನ್, ಹೇರ್ ಸ್ಟೈಲ್, ಪ್ರತಿಯೊಂದರಲ್ಲೂ. ಸೊ ಹಳದಿ ಮುಗಿದ್ಮೇಲೆ ನಾನು ಈ ಥರ ರೆಡಿಯಾಗಿ ನಾಗರು ಮಾಡೋದಕ್ಕೆ ಅಂತ ಹೊರಟ್ವಿ. ಇದು ನಮ್ಮ ಕಡೆ ಶಾಸ್ತ್ರ. ತವ್ರ ಮನೆದು ಕೊನೆ ನಾಗರ ಆಗಿರುತ್ತೆ. ಮದುವೆ ಆದಮೇಲೆ ನಾವು ತವ್ರ ಮನೆ ಸೈಡ್ ನಾಗರು ಮಾಡೋ ಹಾಗಿಲ್ಲ. ಸೊ ತುಂಬ ಬಿಸಿಲಿತ್ತು. ಆ ಬಿಸಿಲಲ್ಲಿನೇ ಹೊರಟ್ವಿ. ಆ್ಯಂಡ್ ಈ ಸಾರಿ ನಮ್ಮಪ್ಪ ಕೊಡಿಸಿದ್ದು. ಸೊ ನಾನು ಇದಕ್ಕೆ ನಾಗರು ಮಾಡೋಕ್ಕೆ ಹೋಗೋದಕ್ಕೆ ಹಿಂಗೆ ವಿಂಟೇಜ್ ಲುಕ್ ಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ದೆ. ಸೊ ಅದಕ್ಕೆ ನಾನು ಈ ಥರ ರೆಡಿ ಆಗಿದ್ದೆ. ಆ್ಯಂಡ್ ನಾನು ಹಾಕಿರೋ ಎಲ್ಲ ಜ್ಯುವೆಲ್ಲರ್ಸ್ ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನೋಡಿ, ಈ ಬಿಸಿಲಲ್ಲಿ ನಾವು 4 ಹೋಗ್ತಾ ಇದ್ವಿ. ಅವತ್ತು ತುಂಬ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಖುಷಿ, ಬೇಜಾರು ಎಲ್ಲ ಒಟ್ಟೊಟ್ಟಿಗೆ ಆಗ್ತಿತ್ತು. ಆ್ಯಂಡ್ ನಾವು ಫೈನಲ್ ಆಗಿ ನಾಗರು ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ್ವಿ. ನಿಮ್ಮ ಕಡೆನೂ ಈ ಥರ ಶಾಸ್ತ್ರ ಇರುತ್ತಾ? ಮದುವೆಗೂ ಮುಂಚೆ ನಾಗರು ಮಾಡೋದು? ಹೇಳಪ್ಪ. ಬಾರಪ್ಪ ನಾಗಪ್ಪ, ಬಾರಪ್ಪ ನಾಗಪ್ಪ. ಆ್ಯಕ್ಚುಲಿ ಇಟ್ ವಾಸ್ ಆಲ್ ಫನ್. ತುಂಬ ಚೆನ್ನಾಗಿತ್ತು ಪೂಜೆ ಮಾಡಬೇಕಾದ್ರೂ ಎಲ್ಲನೂ. ಸೊ ನಾವು ಹೋಗಿದ್ದು ಆಫ್ಟರ್ನೂನ್ 1 o'clock. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಬೋದು ಎಷ್ಟು ಬಿಸಿಲಿರುತ್ತೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್ ದಟ್ಟು ಸಮ್ಮರ್ ಆಗಿದ್ದರಿಂದ. ಸೊ ಪೂಜೆ ಎಲ್ಲ ಮುಗಿಸಿ ನಾನು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ಕೆಲವು ಫೋಟೋಸ್ ತೊಗೊಂಡ್ವಿ ನಾವು ಅಲ್ಲಿ. ಸೊ ಇಲ್ಲಿ ಕಾಣ್ತಿರೋದು ನಮ್ಮೂರಿನ ಬೆಟ್ಟ ಗುಡ್ಡಗಳು. ನಾವು ಜಾತ್ರೆ ಟೈಮಲ್ಲಿ ಆಗಾಗ ಬೆಟ್ಟ ಹತ್ತುತ್ತಿದ್ವಿ ಮುಂಚೆ. ಬಟ್ ಈಗ ಯಾವಾಗಾದ್ರೂ ಹತ್ತಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಾವು ಅಲ್ಲಿಂದ ಹೊರಟಿ ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿದರು, ಕಳಸ ಪೂಜೆಗೆ. ಸೊ ಕಮಲಂಟಿ ಮದುವೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೇಳಿ? ಖುಷಿ ಆಗ್ತಿದೆ ನಿಮಗೆ? ಹೆಂಗಿತ್ತು ಎಲ್ಲ? ಹಳದಿ ಎಲ್ಲ ಚೆನ್ನಾಗಿತ್ತಾ? ಆಮೇಲೆ ನಾವು ಊಟ ಮುಗಿಸಿ ಬಳೆ ಶಾಸ್ತ್ರ ಶುರು ಮಾಡ್ಕೊಂಡ್ವಿ. ನಾವು ಒಂದಿನ ಮುಂಚೆನೇ ಇಟ್ಕೊಂಡಿದ್ವಿ ಹಳದಿನ. ಸೊ ನಮಗೆ ಎಲ್ಲ ಶಾಸ್ತ್ರಗಳನ್ನೂ ನಿಧಾನಕ್ಕೆ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಇತ್ತು. ಸೊ ಬಳೆ ಶಾಸ್ತ್ರಕ್ಕೆ ನಾನು ಈ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೆ. ಇಟ್ ವಾಸ್ ನೈಸ್. ನಮ್ಮ ಮಂಜು ಮಾಮವ್ರು ಮಾಡ್ತೀನಿ. ನಮ್ಮ ಮಂಜು ಮಾಮವರು ಈಗಿನ ಬಂದಿದ್ದಾರೆ ಮದುವೆಗೆ. ಸ್ವಾಗತ. ಸೊ ಹೀಗೆ ಬಳೆ ಶಾಸ್ತ್ರ ಮುಗೀತು. ಆಮೇಲೆ ಎಲ್ಲರೂ ಬಳೆ ಹಾಕ್ಕೊಂಡ್ರು. ಅದಾದಮೇಲೆ ನಾವು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಆಮೇಲೆ ಅವತ್ತು ನೈಟ್ ಹಾಗೆ ನಾವು ಫ್ಯಾಮಿಲಿ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡುವ ಅಂತ ಡ್ಯಾನ್ಸು, ಗೇಮ್ಸ್ ಎಲ್ಲ ಇತ್ತು. ಸೊ ಆವಾಗ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ವೀಡಿಯೋಸ್ನ ನಾನೆಲ್ಲ ಅಟ್ಯಾಚ್ ಮಾಡಿರ್ತೀನಿ.
ಅಕ್ಕ ತಂಗಿ ಅಂತಾರ ಒಳ್ಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.